ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಹೆಸರು ಕಾಳನ್ನ ಉಪಯೋಗಿಸ್ಕೊಂಡು ದೋಸೆನ ಮಾಡ್ಕೋಬೋದು, ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಒಂದು ವಿಶೇಷತೆ ಏನು ಅಂದರೆ, ನಾವು ನಾರ್ಮಲ್ ಅಕ್ಕಿ ದೋಸೆ ಎಲ್ಲ ಮಾಡಬೇಕು ಅಂದರೆ ಹಿಂದಿನ ದಿನವೇ ಸಪ್ಪನ್ನ ರುಬ್ಬಿಟ್ಟು ಅದು ಹಿಟ್ಟು ಹೊದಗಬೇಕು ಅಂತಾರಲ್ಲ, ಉಬ್ಬೋದು ಅಂತಾರಲ್ಲ, ಆ ಥರ ಆದಮೇಲೆ ಬೆಳಿಗ್ಗೆ ಮಾಡ್ತೀವಿ. ಬಟ್ ಇಲ್ಲಿ ಹಾಗಲ್ಲ. ರಾತ್ರಿ ನಾವು ಏನು ಹೆಸರು ಕಾಳು, ಅಕ್ಕಿ, ಉದ್ದಿನ ಬೇಳೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಕಡಲೆಬೇಳೆ ಇಷ್ಟನ್ನು ನೆನೆಸ್ಬಿಟ್ಟು ಇಟ್ಬಿಟ್ರೆ ಸಾಕು. ಬೆಳಿಗ್ಗೆ ರುಬ್ಬಿದ ತಕ್ಷಣ ನಾವು ಬಿಸಿ ಬಿಸಿಯಾಗಿ ದೋಸೆಗಳನ್ನ ಮಾಡ್ಕೊಬಿಡ್ಬೋದು. ನೋಡ್ತಾ ಇರ್ಬೋದು, ಇಲ್ಲಿ ನಾನು ರಾತ್ರಿಯೇ ಹೆಸರು ಕಾಳು, ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ. ಈಗ ಬೆಳಿಗ್ಗೆ ನಾನೀಗ ದೋಸೆ ಮಾಡ್ತಾಯಿದ್ದೀನಿ. ಸಪ್ಪನಾನು ಕೂಡ ನಾನು ಬೆಳಿಗ್ಗೆನೇ ರುಬ್ಕೋತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ಒಂದು 6 ಇಲ್ಕಷ್ಟು ಬೆಳ್ಳುಳ್ಳಿ, ಒಂದು 4 ಒಣಮೆಣಸಿನ್ಕಾಯಿ, 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಇಂಚಷ್ಟು ಶುಂಠಿ ಬೇಕಾಗುತ್ತೆ. ಸೊ ಗ್ರೈಂಡ್ ಮಾಡೋವಾಗೆ ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ, ಕಾಳಲ್ವ ಇದು, ಹೆಸರು ಕಾಳಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ ಅಂತ ಅಂದ್ಕೊಳ್ಳೋರ್ಗೂ ಶುಂಠಿ ಅದೆಲ್ಲ ಬಳಸಿರೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ. ಮತ್ತು ಚಟ್ನಿ ಏನು ಇಲ್ಲದೆ ಇದ್ದರೂ ಈ ದೋಸೆನ ಹಾಗೆ ತಿನ್ಬೋದು. ಖಾರ ಎಲ್ಲ ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ನಾನಿಲ್ಲಿ 2 ಬ್ಯಾಚಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಲ ಎಲ್ಲ ಹಾಕಿ ಗ್ರೈಂಡ್ ಮಾಡೋಕ್ಕಾಗಲ್ಲ, ಹೆವಿ ಆಗುತ್ತೆ ಅಂತ 2 ಸಲ ಡಿವೈಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ತೀರಾ ನುಣ್ಣಗೆ ರುಬ್ಬಬೇಕು. ನಾರ್ಮಲಾಗಿ ನಾವು ದೋಸೆ ಬ್ಯಾಟರ್ ಎಷ್ಟು ನುಣ್ಣದಾಗಿ ರುಬ್ಕೋತೀವೋ ಅಷ್ಟು ನುಣ್ಣದಾಗಿ ರುಬ್ಕೋಬೇಕು. ಇದು ಹೆಸ್ರು ಕಾಳಾಗಿರೋದ್ರಿಂದ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಇಲ್ಲ ತರ್ತರಿಯಾಗಿ ರುಬ್ಬಿಟ್ರೆ ಅಷ್ಟು ಚೆನ್ನಾಗಾಗಲ್ಲ. ಆದಷ್ಟು ನುಣ್ಣದಾಗಿ ರುಬ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ದೋಸೆ ಬ್ಯಾಟರ್ ಹದನ ರೆಡಿ ಮಾಡಿ ಇಟ್ಕೋಬೇಕು. ಮೀಡಿಯಮ್ ಆಗಿರಲಿ, ತೀರಾ ತೆಳ್ಳಗೂ ಬೇಡ, ತೀರಾ ಗಟ್ಟಿಗೂ ಬೇಡ, ಸ್ವಲ್ಪ ಮೀಡಿಯಮ್ ಹದದಲ್ಲಿದ್ದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು 10 ನಿಮಿಷ ಇದನ್ನು ಪಕ್ಕದಲ್ಲಿ ಎತ್ತಿಟ್ಬಿಡೋಣ. ಅಷ್ಟರಲ್ಲಿ ನಾನಿಲ್ಲಿ ಟೊಮೆಟೊ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಈ ದೋಸೆಗಂತೂ ಇದು ಸೂಪರ್ ಕಾಂಬಿನೇಷನ್ ಆಗುತ್ತೆ. ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗೋಷ್ಟರಲ್ಲಿ 1 ಈರುಳ್ಳಿ, ಒಣಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಕಾಯಿಗಳು ಮತ್ತು 1 ಹಿಡಿ ಆಗೋಷ್ಟು ತೆಂಗಿನಕಾಯಿ, 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. 1 ಹಿಡಿಯೋವಷ್ಟು ಬೆಳ್ಳುಳ್ಳಿ, 1/4 ಇಂಚಷ್ಟು ಶುಂಠಿ, ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಆದರೂ ಬಳಸ್ಬೋದು, ಒಣಮೆಣಸಿನ್ಕಾಯಿ ಆದರೂ ಬಳಸ್ಬೋದು. ಇದೆಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ 4 ಟೊಮ್ಯಾಟೊ ಕಾಯಿಗಳನ್ನ ಬಳಸಿದ್ದೀನಿ. ತೀರಾ ಹಣ್ಣಾಗಿಲ್ಲ, ಇದು ಕಾಯಿ ಥರನೇ ಇದೆ. ಆ್ಯಕ್ಚುಲಿ ಚಟ್ನಿಗೆ ಕಾಯಿ ಟೊಮ್ಯಾಟೊ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ, ಒಂದು 10 ಕಾಳು ಮೆಣಸನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಫ್ಲೇಮ್ನ ಆಫ್ ಮಾಡೋ ಟೈಮಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸಿ ಪೂರ ತಣ್ಣಗಾಗಿಬಿಟ್ಬಿಟ್ಟು ಆನಂತರ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಟೊಮೆಟೊ ಚಟ್ನಿ ಕೂಡ ರೆಡಿಯಾಗಿ ಹೋಗಿಬಿಡುತ್ತೆ. ಅಷ್ಟರಲ್ಲಿ ನಾನಿಲ್ಲಿ ಕಾವಲಿನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಆ್ಯಕ್ಚುಲಿ ಇದು ಕಾಸ್ಟ್ ಐರನ್ ತವ, ಸೊ ಈಗೆಲ್ಲ ಇದನ್ನೇ ಜಾಸ್ತಿ ಬಳಸ್ತಾ ಇದ್ದಾರೆ. ನಾನು ಕೆಲವೊಂದು ವೀಡಿಯೋಸಲ್ಲಿ ನೋಡಿ ಇಷ್ಟ ಆಗಿ ತೊಗೊಂಡು ಬಂದೆ. ತುಂಬ ಚೆನ್ನಾಗಿದೆ. ನಾವು ಪ್ರೆಸ್ಟೀಜ್ ಕಂಪ್ನಿಯಲ್ಲಿ ತೊಗೊಂಡಿದ್ವಿ. ಹೆವಿ ವೆಯ್ಟ್ ಇದೆ, ತುಂಬ ಒಂದು 2 kg 2.5 kg ಅದೇ ಇದೆ, ಅಷ್ಟು ವೆಯ್ಟ್ ಇದೆ. ಮತ್ತು ಲೈಫ್ ಟೈಮ್ ವಾರಂಟಿ ಕೊಟ್ಟಿದ್ದಾರೆ, ಅದಂತೂ ನಂಗೆ ತುಂಬ ಖುಷಿ ಆಯಿತು. ತುಂಬ ವರ್ಷಗಳಾದರೂ ಇದನ್ನು ನಾವು ಬಳಸ್ಬೋದು. ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಮೇಂಟೈನ್ ಮಾಡಬೇಕಷ್ಟೇ. ಸೊ ಮೊದಲಿಗೆ ಇದನ್ನು ತಂದಿದ ತಕ್ಷಣ ವಾಶ್ ಮಾಡಿಬಿಟ್ಟು ಎಣ್ಣೆ ಸವರಿ ಸ್ವಲ್ಪ ಹೊಗೆ ಆಡೋವರೆಗೂ ಕಾವಲಿನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಆಮೇಲೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗ್ಬಿಟ್ಬಿಡಬೇಕು. ಅದಾದಮೇಲೆ ಹೆಂಚು ಪಳಗುತ್ತೆ ಅಂತಾರಲ್ಲ, ಹಾಗೆ ತವ ಚೆನ್ನಾಗಿರುತ್ತೆ. ಆನಂತರ ನಾವು ದೋಸೆ, ರೊಟ್ಟಿ ಏನು ಬೇಕಾದರೂ ಹಾಕೋಬೋದು. ನೋಡಿ, ಒಂದು ಚೂರು ತವ ಗಂಟುತ್ತಾ ಇಲ್ಲ, ಅಷ್ಟು ಸಖತ್ತಾಗಿ ಬರ್ತಿದೆ ದೋಸೆಗಳೆಲ್ಲ. ಇವತ್ತು ನಾನು ಈ ದೋಸೆಗಳೆಲ್ಲ ಮಾಡೋಕ್ಕೆ ಈ ಕಾವಲಿ ಯೂಸ್ ಮಾಡಿದ ಮೇಲೆ ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ವರ್ತ್ ಅನ್ನಿಸ್ತು. ನಾವು ಅಷ್ಟು ಅಮೌಂಟ್ ಕೊಟ್ಟು ತೊಗೊಂಡು ಬಂದಿದ್ದಕ್ಕೂ ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಯಾರಾದರೂ ಇನ್ನೂ ಕಾಸ್ಟ್ ಐರನ್ ತವ ಬಳಸಬೇಕು ಅಂತಿದ್ದರೆ ಖಂಡಿತ ಬಳಸಿ, ತುಂಬ ಚೆನ್ನಾಗಿದೆ. ನೋಡಿ, ದೋಸೆಗಳು ಕೂಡ ರೆಡಿ ಆಯಿತು. ಬಿಸಿ ಬಿಸಿಯಾಗಿ ಸೂಪರಾಗಿ ಬಂದಿದೆ ದೋಸೆ ಮಾತ್ರ, ನೋಡ್ತಾ ಇರ್ಬೋದು ನೀವು. ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ದೋಸೆ ಜೊತೆ.
ಟೊಮೆಟೊ ಕಾಯಿ ಚಟ್ನಿ ಅಂತೂ ಸಖತ್ತಾಗಿತ್ತು, ಖಾರವಾಗಿ ಸೂಪರಾಗಿತ್ತು. ಹೆಲ್ದಿಯಾದ ಬ್ರೇಕ್ಫಾಸ್ಟ್ ರೆಡಿ ಆಗೋಯಿತು. ಹೆಸರು ಕಾಳಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಂತೂ ಇದು ಸೂಪರ್ ಕಾಂಬಿನೇಷನ್ನು. ಸಾರಿ, ನಾನು ಚಟ್ನಿಗೆ ಒಗ್ಗರಣೆ ಕೊಡೋ ವಿಡಿಯೋ ಸ್ಕಿಪ್ ಆಗೋಗಿತ್ತು, ಅದನ್ನು ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಚಟ್ನಿ ಗ್ರೈಂಡ್ ಮಾಡಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಎಣ್ಣೆ, ಕರ್ಬೇವಿನ ಸೊಪ್ಪು, ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೊಮೆಟೊ ಕಾಯಿ ಚಟ್ನಿ ಕೂಡ ರೆಡಿಯಾಗಿ ಹೋಗಿಬಿಡುತ್ತೆ. ಐ ಹೋಪ್ ಇವತ್ತಿನ ಹೆಲ್ದಿ ಸೂಪರ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೆ ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ಮತ್ತೆ ಸಿಗ್ತೀನಿ ಹೊಸ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್.